ಆದರೆ ಉತ್ತರ ಕೊಡಬೇಕಾಗಿರೋದು ನೀವು, ನಿಮ್ಮ ಮನೆ ಮಗ ದಾರಿ ತಪ್ಪಿದ ಯಾಕೆ? ಸಿಂಪಲ್ ಆಸ್ ದ್ಯಾಟ್. ಅದ್ರ ಬಗ್ಗೆ ಏನು ಕಾಮೆಂಟ್ ಇದೆ? ಯಾಕೆ ವಿಚಾರಣೆಗೆ ಬರ್ತಾ ಇಲ್ಲ? ಇವತ್ತು ಸಾಯಂಕಾಲ 5:15 ಎಸ್ ಐ ಟಿ ಮುಂದೆ ಹಾಜರಾಗಬೇಕು. ಯಾಕೆ ಇದ್ರ ಬಗ್ಗೆ BJP ಮೌನ ಆಚರಿಸ್ತಾ ಇದೆ? ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ಇತ್ತು, ಹಾಸನ ಪ್ರಕರಣದಲ್ಲಿ ಯಾಕಿಲ್ಲ? ಇಲ್ಲಿ ಹಿಂದೂ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗಿಲ್ವಾ, ಅನ್ಯಾಯ ಆಗಿಲ್ವಾ? ಇಲ್ಲಿ ಮಂಗಳಸೂತ್ರ ಮೇಲೆ ದಾಳಿ ನಡೆದಿಲ್ವಾ? ಯಾಕೆ ಇದ್ರ ಬಗ್ಗೆ ಮೌನ ವಹಿಸ್ತಾ ಇದ್ದಾರೆ? ಅಮಿತ್ ಶಾ ಅವರಿಗೆ ಮೆಕ್ಕಿದ್ದಕ್ಕೆಲ್ಲ ಪುರ್ಸೋತಿದೆ, ಹೋಗಿ ಹುಬ್ಳಿ ಅವರಿಗೆ ಭೇಟಿ ಆಗಲಿ, ಬೇಡ ಅಂತ ಇಲ್ಲ, ಅಲ್ಲಿ ಹೋಗಿ ಭೇಟಿ ಆಗ್ಲಿಕ್ಕೆ ಟೈಮ್ ಇದೆ. ಹಾಸನಿಗೆ ಯಾಕೆ ಹೋಗ್ಲಿಕ್ಕಾಗಿಲ್ಲ? ಎಲ್ಲ BJP ಅವರು ಸಾಲಾಗಿ ಹುಬ್ಳಿಗೆ ಹೋದ್ರಲ್ಲ ವಿತೌಟ್ ಇನ್ವಿಟೇಷನ್. ಹಾಸನಿಗೆ ಹೋಗಿ ಸಂತ್ರಸ್ತರಿಗೆ, ಹಿಂದೂ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದು ಇದು ಬಿಟ್ಟು ನೀವು ಬರೇ ಮೀಡಿಯಾ ಮುಂದೆ ಬಂದು ಕಾಂಗ್ರೆಸ್ಸಿಗೆ ಬೈದ್ರೆ ನಿಮ್ಮ ಜವಾಬ್ದಾರಿ ಏನು? ಯಾವಾಗ ಬೇಕು ಅವಾಗ ಏನು ಮಾಡ್ತಾ ಇದ್ದಾರೆ ಸರ್ ಇವರು? ಇದು ನಮಗೆ ಬರಲ್ಲ, ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ ಅಂತ ಅಮಿತ್ ಶಾ ಅವರು. ಹೌದ್ರಿ, ಸ್ಟೇಟ್ ಸಬ್ಜೆಕ್ಟು, ವಿ ವಿಲ್ ಹ್ಯಾಂಡಲ್ ಇಟ್. ಇವನ್ ಹುಬ್ಳಿ ವಾಸ್ ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ? ಹುಬ್ಳಿನಲ್ಲೂ ಸ್ಟೇಟ್ ಸಬ್ಜೆಕ್ಟ್ ಇತ್ತಲ್ಲ. SIT ಮಾಡಿದ್ವಿ, ಎಲ್ಲ ತನಿಖಾ ತಂಡ ಮಾಡಿದ್ವಿ, ಅಂದ್ರೂ ಬಂದು ನೀವು ಕೈ ಆಡಿಸಿಲ್ವಾ? ಇದಕ್ಕೆ ಯಾಕೆ ಮಾಡ್ತಾ ಇಲ್ಲ? ದಿಸ್ ಈಸ್ ಆಲ್ಸೋ ಸ್ಟೇಟ್ ಸಬ್ಜೆಕ್ಟ್, ವಿ ವಿಲ್ ಹ್ಯಾಂಡಲ್ ಇಟ್. ಆದರೆ ನಿಮಗೆ ರಾಜಕೀಯ ಲಾಭ ಎಲ್ಲಾಗುತ್ತೆ ಅವಾಗ ನಿಮಗೆ ಪ್ರೀತಿ ಬರೋದು, ಎಲ್ಲಿ ನಿಮಗೆ ಆಗೋದಿಲ್ಲ, ಎಲ್ಲಿ ನಿಮ್ಗೆ ರಾಜಕೀಯ ಲಾಭ ಇಲ್ಲ ಅವಾಗ ಬಿಟ್ಬಿಡೋದು. ಓಕೆ, ಶಾ 5 ವರ್ಷ ವೋಟರ್ ID ಇಶ್ಯೂ ಮಾಡೋಣ ಅವರಿಗೂ. ಬಟ್ ನಿಮ್ಗೆ ವೋಟ್ ಮಾತು ಕೊಟ್ಟಿದ್ದೀವಿ.